ನಮಸ್ಕಾರ. ಇವತ್ತು ಪೈನಾಪಲ್ ಪಾಪ್ಸಿಕಲ್ ಮತ್ತು ಐಸ್ ಕ್ರೀಮ್ ನಾನು ಮನೆಯಲ್ಲಿ ನನ್ನ ಮಕ್ಕಳಿಗೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಒಂದು ಬಾಣಲಿಗೆ ಪೈನಾಪಲ್ ಪ್ಯೂರೆ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು 100 ಗ್ರಾಮ್ಸಷ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಇದಾದ ನಂತರ ಸಣ್ಣಗೆ ಹಚ್ಚಿರೋಂಥ ಪೈನಾಪಲ್ ಸ್ಲೈಸಸ್ನ ಹಾಕೋತಾ ಇದ್ದೀನಿ. ಸೊ ಅದು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಇದಾದ ನಂತರ ಪ್ಯೂರೆ ಆರಿದ ಮೇಲೆ ಇದನ್ನು ಒಂದು ಪಾಪ್ಸಿಕಲ್ ಮೌಲ್ಡ್ನಲ್ಲಿ ಹಾಕ್ಕೋಬೇಕು. ಸೊ ಇದನ್ನು ಓವರ್ನೈಟ್ ಅಥವಾ ಅಟ್ಲೀಸ್ಟ್ 8 hours ನಾವು ಇದನ್ನು ಫ್ರೀಸ್ ಮಾಡಬೇಕು. ಸೊ ನಾನಿಲ್ಲಿ ಒಂದು 2 ಪಾಪ್ಸಿಕಲ್ಗೆ ನಾನು ಫ್ರೀಸ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಫ್ರಿಜ್ಜಿಗೆ. ಸೊ ಐಸ್ ಕ್ರೀಮ್ ಮಾಡೋದಕ್ಕೆ ಫ್ರೆಶ್ ಕ್ರೀಮ್ ತೊಗೋಬೇಕು, ಒಂದು 100 ಗ್ರಾಮ್ಸಷ್ಟು. ಸೊ ಇದನ್ನು ಚೆನ್ನಾಗಿ ಒಂದು 10 to 15 minutes ವಿಸ್ಕ್ ಮಾಡಿ ಸೊ ಇದಕ್ಕೆ ನಾವು ಪ್ರಿಪೇರ್ ಮಾಡಿರೋಂಥ ಪೈನಾಪಲ್ ಪ್ಯೂರೆನ ಆ್ಯಡ್ ಮಾಡಬೇಕು. ಸೊ ಅದನ್ನು ಕೂಡ 10 to 15 minutes ವಿಸ್ಕ್ ಮಾಡಿ. ಸೊ ಇದಾದ ನಂತರ ಒಂದು ಬೇರೆ ಬೌಲ್ಗೆ ಯಾವುದಾದ್ರು ಬೇರೆ ಬೌಲ್ಗೆ ಇದನ್ನು ಮಿಕ್ಸ್ಚರ್ನ ಹಾಕಿಬಿಟ್ಟು ನಾವು ಇದನ್ನು ಸೇಮ್ 8 to 9 hours ಅಥವಾ ಓವರ್ನೈಟ್ ಇದನ್ನು ನಾವು ಫ್ರೀಝರ್ನಲ್ಲಿ ಇಡಬೇಕು. ಸೊ 8 hours ಆದಮೇಲೆ ಪಾಪ್ಸಿಕಲ್ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಮಕ್ಕಳು ತುಂಬ ಇಷ್ಟಪಟ್ಟರು. ಅದಾದ ನಂತರ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಹೀಗೆ ನಾವು ಮಾಡ್ಕೊಂಡು ಮಕ್ಕಳಿಗೂ ತಿನ್ನಿಸ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.